ಬೇಲೂರು ತಾಲೂಕಿನ ಅರಹಳ್ಳಿ ಹೋಬಳಿಯಾದ್ಯಂತ ಕಾಡಾನೆಗಳ ಉಪಟಳದಿಂದ ಬೆಳೆಗಾರರು ಹಾಗೂ ಕೂಲಿ ಕಾರ್ಮಿಕರು ಹೈರಾಣಾಗಿದ್ದಾರೆ. ಬೀಟಮ್ಮ ಹಾಗೂ ಭುವನೇಶ್ವರಿ ಎಂಬ ಹೆಸರಿನ ಕಾಡಾನೆಗಳ ಗುಂಪು ಕೂಲಿ ಕೆಲಸಕ್ಕೆ ತೆರಳುವಂತಹ ಸಮಯದಲ್ಲಿ ಎದುರುಗೊಳ್ಳುತ್ತಿರುವುದರಿಂದ ಭಯದ ವಾತಾವರಣ ಸೃಷ್ಟಿ ಮಾಡುತ್ತಿವೆ. ತಾವು ಕೆಲಸ ಮಾಡುವಂತಹ ಕಾಫಿ ತೋಟಗಳಿಗೆ ನುಗ್ಗುತ್ತಿರುವ ಕಾಡಾನೆಗಳಿಂದ ಕಾರ್ಮಿಕರು ಕೆಲಸಕ್ಕೆ ರಜೆ ಹಾಕಿ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಹೌದು, ಅರೇಹಳ್ಳಿ, ಕೋಗೋಡು, ಕಿತ್ತಾವರ, ಬೆಳ್ಳಾವರ, ಮಲಸಾವರ, ಬಾದನೆ, ಲಿಂಗಾಪುರ ಗ್ರಾಮಗಳ ಸುತ್ತಮುತ್ತ ಕಾಡಾನೆಗಳು ಹಗಲು ರಾತ್ರಿ ಸಂಚಾರ ಮಾಡುತ್ತಿದ್ದು, ಪಟಾಕಿ ಸದ್ದು ಮತ್ತು ಆನೆಗಳ ಗೀಳಿನ ಶಬ್ದಕ್ಕೆ ಜನಸಾಮಾನ್ಯರು ಬೆಚ್ಚಿ ಬೀಳುತ್ತಿದ್ದಾರೆ. ಅನುಘಟ ಗ್ರಾಮದ ಪುಟ್ಟಯ್ಯರವರ ತೋಟಕ್ಕೆ ಮರಿಯೊಂದಿಗೆ ಬಂದಂತಹ 2 ಕಾಡಾನೆಗಳು ತೆಂಗು, ಬಾಳೆ, ಶುಂಠಿ, ಅಡಿಕೆ, ಕೃತಕ ನೀರಾವರಿಗೆ ಬಳಸುತ್ತಿದ್ದ ಪೈಪ್ ಪರಿಕರಗಳು, ಕೋಳಿಗೂಡಿನ ರಕ್ಷಣೆಗೆ ಬಳಸಿದ್ದ ಮೆಶ್ ಅನ್ನ ನಾಶಪಡಿಸಿವೆ. ಮನೆ ಬಳಿ ಬರುತ್ತಿರುವ ಕಾಡಾನೆಗಳಿಂದ ತುಂಬಾ ನಷ್ಟವಾಗುತ್ತಿದೆ. ಬೆಳೆ ನಾಶವಾದ ಹಿನ್ನೆಲೆ ಅರಣ್ಯ ಇಲಾಖೆಗೆ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿ 2-3 ದಿನಗಳಾದರೂ ಯಾವೊಬ್ಬ ಸಿಬ್ಬಂದಿಯೂ ಇತ್ತ ಕಡೆ ಸುಳಿಯದಿರುವುದು ಬೇಸರ ತಂದಿದೆ ಎಂದು ಎಂಎ ಪದವೀಧರ ನಿಂಗರಾಜು ಅನುಘಟ ಬೇಸರ ವ್ಯಕ್ತಪಡಿಸಿದ್ದಾರೆ.